ಕಾಯೋಣ ಅಂತ ಹೇಳ್ತಾ ಕೇಳೋಣ ಅಂತ ಹೇಳ್ತಾ ಈಗ ಪೂಜೆಯಿಂದ ಆಶೀರ್ವಚನ. बोलो भारत माता की ವಂದೇ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಿಕ್ಷಕರಲ್ಲಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಲ್ಲಿ, SDMCಯ ಅಧ್ಯಕ್ಷರು, ಸದಸ್ಯರಲ್ಲಿ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಲ್ಲಿ, ಈ ಶಾಲೆಯ ಶಿಕ್ಷಕ ವೃಂದದಲ್ಲಿ, ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ, ಎಲ್ಲ ಮುದ್ದು ಮಕ್ಕಳಲ್ಲಿ, ಪೇರೆಂಟ್ಸ್ಗಳಲ್ಲಿ ಶರಣ. ಎಲ್ಲರೂ ಟೈಮ್ ಹಚ್ಚಿ 2 ನಿಮಿಷ ಮಾತಾಡ್ಯಾರ. ನನಗೆ ಹೆದರಿಕೆ ಬರಾಗತ್ತಿ. ಮಲಗೋಡ್ರ ನಿಮಗೂ 2 ನಿಮಿಷ ಕೊಟ್ಟರು. 1 ನಿಮಿಷ ನನಗೆ ಹೆದರಿಕೆ ಬರಾಗತ್ತೈತಿ. ನಾ ಎಷ್ಟು ನಿಮಿಷ ಮಾತಾಡ್ಬೇಕಪ್ಪ? ಯಾಕಂದ್ರೆ ಜನ ಹೆಂಗದಾರ ಅಂತಂದ್ರೆ, ಈಗ ಎಷ್ಟು ನಿಮಿಷ ಮಾತಾಡ್ಲಿಪ್ಪ ಅಂತ ಕೇಳಿದ್ರ, ಈ ಕಡೆ ಕುಂತವ್ರು ಹೇಳಿದ್ರಂತ ಎಷ್ಟೊತ್ತರ ಮಾತಾಡ್ರಿ ನಾವು ಕೇಳ್ತೀವಿ ಅಂದ್ರ, ಈ ಕಡೆಗಿದ್ದವ್ರಿಗೆ ಕೇಳಿದ್ವಿ ಗಂಡು ಮಕ್ಳಿಗೆ ಎಷ್ಟೊತ್ತು ಮಾತಾಡ್ರಿಪ್ಪ ಅಂತ ಹೇಳಿ, ಎಷ್ಟೊತ್ತರ ಮಾತಾಡ್ರಿ, ಅವರ ಪಟ್ಟೆಗಿಲ್ಲ ಅಂದ್ರೆ ನಾವ್ಯಾಕೆ ಪಟ್ಟಾಗ್ಬೇಕಂತ ಇವ್ರು. ಅವ್ರು ಯುವಕರು ನಿಂತಿದ್ರಂತ್ರಿ ಹಿಂದ, ಅವರಿಗೆ ಹಂಗ ಕೇಳಿದ್ವಿ ಎಷ್ಟೊತ್ತು ಮಾತಾಡ್ರಿಪ್ಪ, ನೀವು ಎಷ್ಟೊತ್ತರ ಮಾತಾಡ್ರಿ, ನಾವು ನಿಂದ್ರದ 5 ನಿಮಿಷ ಅಂದ್ರೆ ಅನ್ಕೋ. ಅದಕ್ಕೆ ಹುಡುಗರೆಲ್ಲ ಎದ್ದು ಹೋಗೋದು, ಗದ್ದಲ ಮಾಡೋದು ನೋಡ್ರಿ ಎಷ್ಟು ಚಂದ ಮಾಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಉದ್ಘಾಟನೆ ಮಾಡಾಕ ಇಲ್ಲೊಂದು ಅಡಿಕೆಲ್ ಗಡಿಗೆ ತೊಗೊಂಬಂದಿಟ್ಟಾರ. ಗಡಿಗೆ ಮ್ಯಾಲ ಗಡಿಗೆ ಅದಕ್ಕೆ ಚಿತ್ತಾರ ಮಾಡಿ ಶಿಕ್ಷಕರು ಎಷ್ಟು ಕಷ್ಟಪಟ್ಟಿರ್ಬೇಕು ನೋಡ್ರಿ ಅದಕ್ಕೆ ಮಾಡಲಿಕ್ಕೆ. ಇಂಥದ್ದೊಂದು ವಿಶೇಷತೆಯನ್ನ ಕಲಿಸೋದೇ ಈ ಕಲಿಕಾ ಕೇಂದ್ರದ ಒಂದು ವಿಶೇಷ ಹಬ್ಬದ ನಿಮಿತ್ತ. ಅದ್ರ ಜೊತೆಗೆ ಅಲ್ಲೊಂದು ಉದ್ಘಾಟನೆ ಮಾಡಿಸಿದ್ರು ಬೋರ್ಡ್, ಅದು ನೋಡ್ರಿ ಅದಕ್ಕೆ ಎಷ್ಟು ಚಂದಾಗಿ ವಿಶೇಷತೆ ಮಾಡಿದ್ದಾರೆ. ಇನ್ನೊಂದು ಮೆಚ್ಚಬೇಕು ನಮ್ಮ ಶಿಕ್ಷಕರನ್ನ, ನಮಗ್ ಹಾಕಾಕ ಒಂದು ಮಾಲಿ ಬಿಟ್ರೆ ಉಳಿದಿದ್ದೆಲ್ಲ ಫ್ರೀ ಮಾಡ್ಕೊಂಡ. ಯಾಕ್ರಿ ಅಕ್ಷರಗಳನ್ನೇ ಅಕ್ಷರ ಮಾಲೆಗಳನ್ನ ಮಾಡ್ಕೊಂಡು ಮಾಲಿ ಹಾಕಿ ಮಕ್ಕಳಿಂದನೂ ಮಾಡಿಸಿದಾರೆ. ಇವು ಕಿರೀಟ ಮಾಡಿಸಿದ್ದಾರೆ, ಎಲ್ಲರಿಗೆ ಕಿರೀಟ ಹಾಕಿದ್ರು, ಒಂದು ಮಾಲಿ ಹಾಕಿದ್ರು. ಅದು ಎಲ್ಲ ಇದು ಪ್ರಾಕ್ಟೀಸ್ ಮಕ್ಕಳಿಗೆ ಆಗಬೇಕು ಅಂತ ಮಾಡಿಸಿ. ಗುಲಾಬಿ ಹೂವನ್ನು ಮಾಡಿಸಿದ್ದಾರೆ, ಒಂದು ಕಡ್ಡಿಗೆ ಒಂದು ಮ್ಯಾಲ ಒಂದು ಗುಲಾಬಿ ಚೆನ್ನಾಗಿ ಅದಕ್ಕೆ ದಾರ ಸುತ್ತಿ. ಮಕ್ಕಳಿಗೆ ನೀವೆಲ್ಲ ಮಾಡಿದಿರಿ ಅವೆಲ್ಲ ಕೆಲಸ? ಯಾರ್ಯಾರು ಮಾಡಿದ್ರಿ ಕೈ ಎತ್ತಿರಿ ನೋಡೋಣ. ಗುಡ್. ಆಮೇಲಿಂದ ಒಂದೊಂದು ಶಾಲೆಯಿಂದ ಬಂದು ಮಕ್ಕಳಿಗೆಲ್ಲ ಅವ್ರ ಶಾಲೆ ಶಿಕ್ಷಕರು ಒಂದೊಂದು ವಿಶೇಷವಾದಂಥ ಟೊಪ್ಪಿಗೆಗಳನ್ನು ಮಾಡಿಸಿದ್ದಾರೆ ಪೇಪರ್ನಿಂದ. ಇವನ್ನ ತೆಗೆದಿಟ್ಟರು ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹಿಂಗೆ ಯೂಸ್ ಮಾಡ್ಕೋಬಹುದು. ಅಷ್ಟು ತಲೆ ಓಡಿಸಿ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ಅನ್ನಿಸ್ತು. ಮತ್ತು ಮಕ್ಕಳಲ್ಲಿ ಸಂಸ್ಕೃತಿ ಬರಬೇಕು ಅಂತ ತಿಳ್ಕೊಂಡು ಹೇಳಿ ಆ ಮಕ್ಕಳಿಗೆಲ್ಲ ಕಡ್ಡಿ ಸೀರೆ ಉಡಿಸಿ ಹೆಂಗೆ ತಯಾರಾಗ್ಯಾವ ಅಂತಂತಂದ್ರೆ ಒಂದೊಂದು ಮಕ್ಕಳು ಆ ಭಾರತ ಮಾತೆ ಕಂಡಂಗೆ ಕಾಣಾಗತ್ತವ ಮಕ್ಕಳು. ಆ ಮಕ್ಕಳ ತಲೆ ಮೇಲೆ ತುಂಬ ಹೊರಿಸಿ ಅಲ್ಲಿಂದ ಹೂ ಹಾಕೊಂಡು ಕರ್ಕೊಂಡು ಬಂದು ಆ ಚಕಡಿ ತಗೊಂಡು ಬಂದಾರ ನೋಡ್ರಿ, ಕೊಲಾರಿ ಕಟ್ಕೊಂಡ. ಅದಕ್ಕೇನಂತೀರಿ ಕೊಲಾರಿ? ಕೊಲಾರಿ ಕಟ್ಕೊಂಡು ಚಕಡಿ ತಗೊಂಡು ಬಂದಿದ್ದಾರೆ. ಅದೆಲ್ಲ ಊರೊಳಗೆ ಮೆರವಣಿಗೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅವರೆಲ್ಲರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಇದೆ. ಈಗೆಲ್ಲ ನಮ್ಮ ನಿರ್ಲಿ ಗ್ರಾಮದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯರಿಗೆ ಒಂದ್ಸಲ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂತಂದ್ರೆ ಹೋದ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಸುಮಾರು ಒಂದು 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ. ಮತ್ತೆ ಹೆದರ್ಲಿಲ್ಲ. ಈ ಕಲಿಕಾ ಕಾರ್ಯಕ್ರಮಕ್ಕೂ ಕೂಡ ಅವರು ಖರ್ಚು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಬಸವರಾಜ್ ಸರ್ ಅವ್ರಿಗೆ ಕೇಳಿದೆ ನಾನು, ಇದಕ್ಕೇನು ಫಂಡ್ ಗಿಂಡ ನೀವು ಇಲಾಖೆಯಲ್ಲಿ ಕೊಡ್ತೀರೇನ್ರಿ ಅಂತ ಕೇಳ್ತಾರೆ. ಅವರು ಕೊಡ್ತಾರ್ರಿ, ಸ್ವಲ್ಪ ಕೊಡ್ತಾರ, ಉಳಿದಿದ್ದೆಲ್ಲ ನಮ್ಮ ಊರಿನವ್ರನ್ನ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಅವ್ರು ಕೊಟ್ಟಿದ್ದು ಇಷ್ಟು ಕೆಲಸಕ್ಕೂ ಆಗಂಗಿಲ್ಲ, ಸ್ವಲ್ಪ ಕೊಟ್ಟಿರ್ತಾರ, ಒಂದಿಷ್ಟು ಮೆಡಲ್ಗಳನ್ನ ಕೊಟ್ಟಿರ್ತಾರ ಮಕ್ಕಳಿಗೆ ಕೊಡಾಕ ಅಂತ ತಿಳ್ಕೊಂಡು ಹೇಳಿದ್ರು.
ಹಾಗಾಗಿ ಆ ಹೆಚ್ಚುವರಿನ ಈ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ, ಪೆಂಡಲಿನ ವ್ಯವಸ್ಥೆ ಮಾಡಿದ್ದಾರೆ, ಸ್ಟೇಜಿನ ವ್ಯವಸ್ಥೆ ಮಾಡಿದ್ದಾರೆ, ಇತ್ಯಾದಿ ವ್ಯವಸ್ಥೆಗಳೆಲ್ಲವನ್ನ ಮಾಡಿ ನಮ್ಮೂರಿನ ಮಕ್ಕಳ ಹಬ್ಬ ಅದೊಂದು ದೊಡ್ಡ ಹಬ್ಬನ ಆಗಬೇಕು ಅಂತ ತಿಳ್ಕೊಂಡು ಮಾಡಿದಾರಲ್ಲ, ಅದಕ್ಕೆ ಇಡೀ ನೀರ್ಲಿ ಗ್ರಾಮದವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಆಮೇಲೆ ನಮ್ಮ ಶಿಕ್ಷಕರಿಗೆ ಒಂದು ಹೇಳಬೇಕು ಅಂತ ಅಂತಂದ್ರೆ ಇದು ಹಲೋ ಹಾಯ್ ಅನ್ನೋದು ಬಿಡಿಸಿದೆ ಅದನ್ನು, ಮುಂದೆ ಟಾಟಾ ಬಾಯ್ ಅಂತ ಹೋಗ್ಬಿಡ್ತಾವೆ ಹುಡುಗರು. ಇದು ಹೊಸದು ಈ ಶಾಲೆ ಒಳಗೆ ನೋಡ್ತಾ ಇರೋದನ್ನ ಎಷ್ಟೋ ಶಾಲೆಗಳಿಗೆ ಭೇಟಿ ಕೊಟ್ಟಿರ್ತೀನಿ, ಎಲ್ಲಿ ಇದು ಕಲಿಸಿಲ್ಲ ಹಲೋ ಹಾಯ್ ಅನ್ನುವಂಥದ್ದು. ಆ ಹಲೋ ಹಾಯ್ ಅನ್ನುವಂಥದ್ದು ಇಲ್ಲಿ ಕಲಿಸಿದ್ರೆ ಅಂದ್ರೆ ಮುಂದೆ ಮನೆ ಒಳಗೆ ಟಾಟಾ ಬಾಯ್ ಅಂತೇಳಿ ಹೋಗ್ಬಿಡ್ತಾವೆ. ಅದಕ್ಕೆ ಇದು ಅತ್ಯಂತ ಕೆಟ್ಟ ಸಂಸ್ಕೃತಿ ಇದು ಹಲೋ ಹಾಯ್ ಅನ್ನಿಸುವಂಥದ್ದು. ಈ ಕೆಟ್ಟ ಸಂಸ್ಕೃತಿಯನ್ನ ಬೆಳೆಸಬೇಕಾಗಿದೆ. ಬೆಳೆಸಿ ಆ ಮಕ್ಕಳಿಗೆ ಮತ್ತೆ ಬೇರೆ ಶಬ್ದ ಏನಾದರೂ ಕಲಿಸುವಂತ ಪ್ರಯತ್ನ ಮಾಡ್ರಿ ಅಂತೇಳಿ ಒಂದು ವಿಚಾರವನ್ನ ತಿಳಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ SDMC ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಬಹಳ ಚೆನ್ನಾಗಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಬಹಳ ಖುಷಿ ಅನಿಸಾಗತ್ತೈತಿ. ಯಾಕಂತಂದ್ರೆ ಈ ನೀರ್ಲಿ ಗ್ರಾಮದೊಳಗೆ ಒಂದು ಯುವಕರ ವರ್ಗ ಐತಿ, ಈ ಶಾಲೆ ಒಳಗೆ ಕಲ್ತಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ವರ್ಗ, ಬಹಳ ಕ್ರಿಯೇಟಿವ್ ವಿದ್ಯಾರ್ಥಿಗಳು. ಅದರೊಳಗೆ ನಮ್ಮ ಸಂಜೀವ್ ಸರ್ ಅಂತ ಹುಡುಗರು ಬಹಳ ಕ್ರಿಯೇಟಿವ್ ಅದಾರ. ಇದಕ್ಕೆಲ್ಲ ಶಾಲೆ ಒಂದು ರೀತಿ ಒಳಗೆ ಡೆಮಾಲಿಶ್ ಆಗುವಂತ ಸ್ಥಿತಿ ಒಳಗಿರುವಂತ ಸಂದರ್ಭದೊಳಗೆ ಆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ದುಡ್ಡು ಹಾಕಿ ಈ ಶಾಲೆಯನ್ನ ಮತ್ತೆ ಪುನರುಜ್ಜೀವನ ಮಾಡುವಂತ ಕೆಲಸವನ್ನ ಆ ವಿದ್ಯಾರ್ಥಿಗಳು ಮಾಡಿದ್ರು, ಹಳೆ ವಿದ್ಯಾರ್ಥಿಗಳು. ಆಮೇಲಿಂದ ಈ ಒಂದು 3-4 ವರ್ಷದಿಂದ ಬಹಳ ದೊಡ್ಡ ಕಾರ್ಯಕ್ರಮನೂ ಮಾಡಿದರು. ಈ ಶಾಲೆ ಕೀರ್ತಿ ಇನ್ನೂ ಹೆಚ್ಚಿಗೆ ತರಬೇಕು ಅಂತ ತಿಳ್ಕೊಂಡು ಬ್ಲಡ್ ಕೊಡುವಂತ ಬ್ಲಡ್ ಡೊನೇಟರ್ ಕಾರ್ಯಕ್ರಮನೂ ಕೂಡ ಈ ಶಾಲೆ ಒಳಗೆ ಮಾಡಿದರು. ಅವ್ರ ಉತ್ಸಾಹಕ್ಕೆ ನಾನು ಬ್ಲಡ್ ಕೊಟ್ಟಿನ್ರಿ, ಒಂದು ಅರ್ಧ ಬಕೆಟ್ ನಾನು ಕೊಟ್ಟಿನಿ ಬ್ಲಡ್. ಆದ್ರೆ ನಾನು ಕೊಟ್ಟಿದ್ದನ್ನ ನೋಡಿ ನಮ್ಮ ನೀರ್ಲಿ ಗ್ರಾಮದ ಹೆಣ್ಮಕ್ಳು ಬಂದ್ರಿ, ನಾವು ಕೊಡ್ತೀವಿ, ಅಜ್ಜರ ಕೊಟ್ಟಾರಂದ್ರೆ ನಾವು ಕೊಡ್ತೀವಿ ಅಂತ ಬಂದರು. ಅವ್ರಿಗೆ ಎಷ್ಟೋ ಜನರದ ರಿಸಲ್ಟ್ ಆಗ್ತದೆ. ಕೆಲವೊಂದಿಷ್ಟು ಜನ ಒಂದು 3-4 ಜನ ಹೆಣ್ಮಕ್ಳು ಕೊಟ್ಟರು ಅದು ಬ್ಲಡ್ ಅನ್ನ. ಹೀಗಾಗಿ ಆ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಏನಂದ್ರೆ ಈ ಶಾಲೆ ಒಳಗೆ ಏನೋ ಒಂದು ಹೊಸ ಕ್ರಿಯೇಟಿವ್ ತರಿಸ್ಬೇಕು ಅನ್ನುವಂಥ ವಿಚಾರದೊಳಗೆ ಆ ಮಾಡ್ತಕ್ಕಂಥ ಕೆಲಸಕ್ಕೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ನಮ್ಮ ಶಿಕ್ಷಣ ಸಚಿವರು ಬಂಗಾರಪ್ಪನವರು, ಅವ್ರ ಮಗ ಮಧು ಬಂಗಾರಪ್ಪ, ಸ್ವಲ್ಪ ಇಂಥ ಶಾಲೆಗಳಿಗೆ ಭೇಟಿ ಕೊಡುವಂಥ ಕೆಲಸ ಮಾಡಬೇಕು. ಬರೀ ವಿವಾದಾತ್ಮಕ ಹೇಳಿಕೆ ಕೊಟ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಪುಣ್ಯಾತ್ಮ. ಇಂಥ ಶಾಲೆ ಒಳಗೆ ಭೇಟಿ ಕೊಟ್ರ ಈ ಶಾಲೆ ಒಳಗೆ ಏನು ಕ್ರಿಯೇಟಿವ್ ಆಗಿ ಕೆಲಸ ಮಾಡಾಕತ್ತಾರೆ, ಶಿಕ್ಷಕರು ಏನು ಮಾಡಾಕತ್ತಾರೆ, ಮಕ್ಕಳು ಏನು ಮಾಡಾಕತ್ತಾರೆ ಒಂದಿಷ್ಟು ಗೊತ್ತಾಗ್ತದೆ. 1600 ಶಾಲೆಗಳನ್ನ ಬಂದ್ ಮಾಡಕ್ ತಯಾರಾಗಿದ್ದ ಈ ಸಲ. ವಿಲೀನೀಕರಣ ಮಾಡೋದು, ಏನು ವಿಲೀನೀಕರಣ ಮಾಡ್ತಿದ್ರು ಏನ್ರಿ, ಅವನು ಬಂದ ಮಾಡ್ತಿದ್ರು ಗೊತ್ತಿಲ್ಲ. ಒಟ್ಟ 1600 ಶಾಲೆಗಳನ್ನ ಒಂದು ಲಿಸ್ಟ್ ಮಾಡಿದ್ದ. ಆಮೇಲಿಂದ ಅದು ಸ್ಟ್ರೈಕ್ ಆಗಿದ್ದಕ್ಕೆ ಅದನ್ನು ಲಿಸ್ಟ್ ಕ್ಯಾನ್ಸಲ್ ಮಾಡಿದ್ರು. ಭಾಗಶಃ ಕನ್ನಡ ಶಾಲೆ ಒಳಗೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಶರಣರು ಅಂತಂದ್ರೆ, ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಎಲ್ಲರೂ ಕನ್ನಡ ಶಾಲೆ ಒಳಗೆ ಓದಿರ್ತಕ್ಕಂಥವ್ರು. ನಾನು ಕೂಡ ಕನ್ನಡ ಶಾಲೆ ಒಳಗೆ ಓದಿರ್ತಕ್ಕಂಥ ವಿದ್ಯಾರ್ಥಿನೇ. ಹಾಗಾಗಿ ಇವತ್ತೇನಾದರೂ ನಮ್ಮ ಕರ್ನಾಟಕದೊಳಗ ಹೊಸ ಇತಿಹಾಸಗಳನ್ನ ಬರೆದಿದ್ದಾರಂತಂದ್ರೆ ನಮ್ಮ ಕನ್ನಡ ಶಾಲೆ ಒಳಗೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು. ಸರ್ ಎಂ ವಿಶ್ವೇಶ್ವರಯ್ಯನಿಂದ ಹಿಡಿದು ಎಲ್ಲರೂ ಕನ್ನಡ ಶಾಲೆ ಒಳಗೆ ಓದ್ದವು. ಕಾನ್ವೆಂಟ್ ಶಾಲೆ ಒಳಗೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಾ ಪಲಾಯನ ಅಂತ ತಿಳ್ಕೊಂಡು ಫಾರಿನಿಗೆ ಹೋಗಿದ್ದಾರೆ ವಿನಃ ಕರ್ನಾಟಕದೊಳಗಿಲ್ಲ ಅವರು. ಅದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಪ್ರತಿಭಾ ಪಲಾಯನ ಮಾಡಿಬಿಟ್ರು ಅವರು, ಆದ್ರೆ ಕರ್ನಾಟಕದೊಳಗಿಲ್ಲ. ಕರ್ನಾಟಕದೊಳಗಿದ್ದು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಬಸವರಾಜ್ ಸರಿಗೆ ಕೇಳಿದೆ ನಾನು, ನಮ್ಮ ಇವರು ಸಂಜೀವನ ಪರಿಚಯ ಏನ್ರಿ ಅಂತೇಳಿ, ನಮ್ಮ ತಾಲೂಕಿನ ರತ್ನರಿ ಅಂತಂದ್ರು. ಯಾಕಂತಂದ್ರೆ ಅವರು ಒಂದು 2-3 ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿದ್ದಾರೆ. ಈ ಊರು, ಈ ಶಾಲೆ, ಈ ಸಮಾಜ, ಈ ವಾತಾವರಣ ನೋಡಿದರೆ ಇಂಥ ಒಬ್ಬ ಪ್ರತಿಭಾವಂತ ಸಾಹಿತಿ ಊರಾಗ ಹುಟ್ಟಕ್ಕೆ ಸಾಧ್ಯ ಐತೆ ಅನ್ನೋ ಪ್ರಶ್ನೆ ಬರ್ತೈತೆ. ಆ ಪ್ರಶ್ನೆಯನ್ನ ಸುಳ್ಳು ಮಾಡಿ ನಾವು ತಿಪ್ಪಿ ಒಳಗಾದ್ರೇನು, ಉಪ್ಪರಿಗೆ ಒಳಗಾದ್ರೇನು, ನಮ್ಮ ಪ್ರತಿಭೆಯನ್ನ ನಾವು ಪ್ರದರ್ಶನ ಮಾಡಬೇಕು ಅಂತ ಹೇಳ್ತಂದ್ರೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಾವೇ ಬೆಳೆದು ನಿಂದಿರ್ಬೇಕು ಅಂತ ತೋರಿಸಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಮ್ಮ ಸಂಜೀವ್. ನಾವೇ ಬೆಳೆದು ನಿಂದಿರ್ಬೇಕು ಅನ್ನುವಂಥ ವಿಚಾರ.
ಅಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಹಳ್ಳಿ ಒಳಗಾದ್ರೂ ಕೂಡ ಪ್ರತಿಭಾವಂತರದರ ಆ ಪ್ರತಿಭಾವಂತರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆಯೊಳಗಿರ್ತಕ್ಕಂಥ ನಮ್ಮ ಕ್ಲಸ್ಟರಿನ ಎಲ್ಲ ಶಿಕ್ಷಕರು ಮಾಡಾಕತ್ತಾರಲ್ಲ, ಆ ಎಲ್ಲ ಶಿಕ್ಷಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಎಲ್ಲರೂ ತಮ್ಮ ಈಗ ಒತ್ತಡ ಬಾಳದವ್ರಿ ನಮ್ಮ ಶಿಕ್ಷಕರಿಗೆಲ್ಲರಿಗೆ. ನಾವು ಶಾಲೆ ಓದುವಾಗ ವರ್ಷಕ್ಕೆ ಒಂದು ಸಲ ಒಬ್ಬರು ಸ್ಕ್ವಾಡ್ ಬರ್ತಿದ್ರು ಶಿಕ್ಷಕರು, ಬರ್ತಿದ್ರು. ಒಂದು ಸಲ ಬಂದು IOS ಸ್ಕ್ವಾಡ್ ಬರ್ತಿದ್ರು, IOS ಸ್ಕ್ವಾಡ್ ಬರ್ತಿದ್ರು. ಅವ್ರು ಬರ್ತಾರ ಅಂತ ಗೊತ್ತಾದ್ರೆ 7 ದಿವಸ ಮುಂಚೆನೆ ನಮಗೆ ಟ್ರೈನಿಂಗ್ ಕೊಡ್ತಿದ್ರು. ಅವ್ರು ಬಂದ ಬಳಿಕ ಈ ಪ್ರಶ್ನೆ ಕೇಳಿ ಅಂತಿದ್ರು. ಪ್ರಶ್ನೆ ಕೇಳಿ ಎಲ್ಲ ಕರೆಕ್ಟ್ ಆಯ್ತಂತ ಸಹಿ ಮಾಡಿ ಹೋಗ್ಬಿಡ್ತಿದ್ರು. ಈಗ ಹಂಗಲ್ರಿ, ಇವ್ರು ಅಷ್ಟು ರೆಕಾರ್ಡ್ಸ್ ಇರಬೇಕು, ಆ ಅಷ್ಟು ರೆಕಾರ್ಡ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು, ಮೇಲಿಲಾಖೆಗೆ ತೋರಿಸ್ಬೇಕು, ದಿವಸಕ್ಕೊಬ್ಬರದ್ದು ಜಯಂತಿ ಮಾಡಬೇಕು, ದಿವಸಕ್ಕೊಬ್ಬರದ್ದು ಪುಣ್ಯತಿಥಿ ಮಾಡಬೇಕು. ಇನ್ನು ಮುಂದೆ ಇನ್ನೂ ಏನೇನು ಶಿಕ್ಷಣ ಇಲಾಖೆ ಇವರಿಗೆ ಕೆಲಸ ಕೊಡ್ತೈತೆ ಗೊತ್ತಿಲ್ಲ. ಆ ಅಡಿಗೆ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಹಾಸಿಗೆ ಹಾಸ್ಬೇಕು, ಮಲಗಿಸ್ಬೇಕು, ಜನಗಣತಿ ಮಾಡಬೇಕು, ವೋಟಿಂಗ್ ಲಿಸ್ಟ್ ಮಾಡಿಸ್ಬೇಕು, ಮತ್ತು ಎಲೆಕ್ಷನ್ ಮಾಡಿಸ್ಬೇಕು. ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂತ್ರಿ, ಅದೊಂದು ಸೇರಿಸ್ರಿ, ಅದನ್ನು ಮಾಡಿಸ್ಬೇಕು. ಶಿಕ್ಷಕರು ಅಂತೇಳಂತಂದ್ರೆ ಹೆಂಗ ಅಂತೇಳಂತಂದ್ರೆ ಗೌಡ್ರ ಮನೆ ಒಳಗೆ ಯಾವ ಕೆಲಸಕ್ಕೆ ಹಚ್ಚಿದ್ರು ಮಾಡ್ಬೇಕಲ್ಲ ಆಳ, ಆ ಟೈಪ್ ಸರ್ಕಾರ ದುಡಿಸ್ಕೊಳಕೈತಿ. ಇದನ್ನು ಬಂದ್ ಮಾಡ್ಬೇಕು. ಅವ್ರು ಶಿಕ್ಷಕರನ್ನ ಶಿಕ್ಷಣಕ್ಕೋಸ್ಕರವಾಗಿನೇ ಇಡಬೇಕು, ಅಭ್ಯಾಸ ಮಾಡಿಸೋ ಸಲುವಾಗಿನೇ ಫ್ರೀ ಬಿಡ್ಬೇಕು ಅವ್ರನ್ನ. ಆ ಶಿಕ್ಷಕರನ್ನ ಅಭ್ಯಾಸಕ್ಕೋಸ್ಕರ ಫ್ರೀ ಬಿಡಿಸಿದಾಗ ನಮ್ಮ ಮಕ್ಕಳು ಈ ಜಗತ್ತಿನೊಳಗೆ ಯಾರಿಗೂ ಕಮ್ಮಿ ಇಲ್ದಂಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೋಸ್ಕರವಾಗಿ ನಮ್ಮ ಶಿಕ್ಷಕರಿಗೆ ಅಂತದೊಂದು ಫ್ರೀಡಮ್ ವರ್ಕ್ ಮಾಡುವಂಥ ವಾತಾವರಣ ಈ ಕರ್ನಾಟಕದೊಳಗೆ ನಿರ್ಮಾಣ ಆಗಲಿ ಅಂತೇಳಿ ನಾನು ಕೂಡ ಬಯಸ್ತೀನಿ ಅನ್ನುವಂಥ ಸಂದೇಶದೊಂದಿಗೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಅದ್ದೂರಿಯಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರ್ತಾ ನನ್ನ 2 ಮಾತುಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ತಮ್ಮ ಮಾತಿನಂತೆ ಆ ಒಂದು ಪದ ಬಳಕೆಯನ್ನ ನಾವೆಲ್ಲ ಮರವಿಲ್ಲ ಅಂತ ತಮ್ಮ ಗಮನಕ್ಕೆ ಆಶ್ವಾಸನ ನೀಡ್ತಾ, ಶಿಕ್ಷಕರ ಒಂದು ಇಲಾಖೆಯ ಒತ್ತಡದಲ್ಲಿ ಶಿಕ್ಷಕರ ಮಕ್ಕಳಿಗೆ ಕಲಿಸುವಂತ ಸಮಯ ಕಡಿಮೆಯಾಗಿದೆ, ಇಲಾಖೇತರ ಕಾರ್ಯಕ್ರಮಗಳು ಬಹಳಷ್ಟು ಹೆಚ್ಚಾಗಿದೆ ಅಂತ ಶಿಕ್ಷಕರ ಮೇಲಿನ ತಮ್ಮ ಒಂದು ಪ್ರೀತಿ ಕಾಳಜಿಯನ್ನ ತಮ್ಮ ಆಶೀರ್ವಚನದ ಮೂಲಕ ನಮ್ಮ ಎಲ್ಲ ನೀರ್ಲಿ ಗ್ರಾಮದ ಮುದ್ದು ಮಕ್ಕಳಿಗೆ ಮತ್ತು ಎಲ್ಲ ತಾಯಂದಿರಿಗೆ ಹಿರಿಯರಿಗೆ ತಮ್ಮ ಆಶೀರ್ವಚನ ನೀಡಿದಂತಹ ನಮ್ಮ ಬಸವರಾಜ್ ಮಹಾಸ್ವಾಮಿಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಸದಸ್ಯರ ಪರವಾಗಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರ ಮತ್ತು ಗುರುವೃಂದದ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡೋದ್ರ ಮೂಲಕ ಅವರನ್ನ ನಾವು ಬಿಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಎದ್ದು ನಿಲ್ಲೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿ ತಮ್ಮೆಲ್ಲರನ್ನು ವಿನಂತಿ ಮಾಡ್ಕೊಳ್ತೀವಿ.